हाय फ्रेंड्स, आज का टॉपिक जो है ब्लैक पेस्टर डबल डेकर को रिवॉल्व करना. ಸೊ ಇವತ್ತಿನ ಟಾಪಿಕ್ ಏನಂದರೆ ಬ್ಲ್ಯಾಕ್ ಪೇಸ್ಟರ್ ಡಬಲ್ ಡೆಕ್ಕರ್ನ ರಿವಾಲ್ವ್ ಮಾಡೋದು. ಸೊ ನಾನು ಹೀಟ್ ಬಂದು 340, एयर ಬಂದು 60 इಟ್ಕೊಂಡಿದ್ದೀನಿ. हीट आके 340, एयर को 60 रख के इसका अंदर काम कर रहा है. सो देखो, इसको अच्छे से हम साइड का ग्लू कटिंग करना है. उसके बाद जो है मिनिमम 50 से 60 राउंड मारने के बाद इसको ओपन करने की कोशिश कर रहे हैं. तो अच्छा से आराम से ये ओपन हो गया है. उसके बाद जो है अपना ಗ್ಲೂ ऊपर का ಕ್ಲೀನ್ कर लिया मैंने थोड़ा सा. ಸೊ ಮೇಲಿನ ಸ್ವಲ್ಪ ಗ್ಲೂನ ಕ್ಲೀನ ಮಾಡಿದ್ದೀನಿ ನಾನು. ಅದಾದಮೇಲೆ ಪಂಚರ್ ಮಾಡಬೇಕಾಗತ್ತೆ ಅಲ್ಲಲ್ಲಿ. ಸೊ ಅದಾದಮೇಲೆ ಆರಾಮಾಗಿ ಏನಾಗುತ್ತೆ ಇದ್ದಿದ್ದು ಎದ್ದೇಳುತ್ತೆ. ಸೊ ಇದೇ ಥರ ನಾನು EMMC ಕೂಡ ತೆಗೆದಿದ್ದೀನಿ, ಓಪನ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ಈಸಿಯಾಗಿ ओपन ಆಗುತ್ತೆ. ಇದಾದಮೇಲೆ ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ये होने के बाद जो है हम कन्वर्ट करना चाहिए. सो 183 PPD से, यानी मेरे पास 183 लेड है, उसका अंदर से हम कन्वर्ट कर रहा है. ये सिंपल टेक्निक होता, तो वेरी इजी. कुछ इसमें करने का ज़रूरत नहीं है. हीट और एयर इम्पॉर्टेंट होता है. हीट ಮತ್ತು ಏರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೈಡ್ का ग्लू को हम क्या करेंगे, आराम से कटिंग करेंगे. ಸೊ ಸೈಡ್ ಗ್ಲೂನ ಏನು ಮಾಡೋಣ, ಆರಾಮಲ್ಲಿ ಕಟಿಂಗ್ ಮಾಡೋಣ. ಸೊ ಅದಾದಮೇಲೆ ಬ್ಲ್ಯಾಕ್ ಪೇಸ್ಟ್ನ 300 ಮತ್ತು 60 ಏರ್ ಇಟ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. 360 ಏರ್ ಸೈಡ್ ಬ್ಲ್ಯಾಕ್ ಗಮ್ನ ತೆಗಿಲಿಕ್ಕೆ. ಓಕೆ, ಸೊ ಒಂದು ಕೆಪಾಸಿಟರ್ प्रॉब्लम ಆಯಿತು, ಅದನ್ನು ಕ್ಲೀನಾಗಿ ಇಡ್ತಾ ಇದ್ದೀನಿ. ಸೊ ये कैपेसिटर प्रॉब्लम हो गया था, उसको हमने क्लीन उसी की जगह में रख लिया. देखो 300 और 60 एयर को रखना, इसका अंदर आपका ग्लू सब कुछ कन्वर्ट किया हुआ ना, इसलिए आराम से क्या होता है, क्लीन हो जाता है. देखो अपना कैसे क्लीन हो रहा है. थोड़ा सा फॉरवर्ड किया हुआ मैंने, तो बहुत अच्छे से आपको बोल रहा हूँ. तो ऐसा ही काम आप भी कर रहे तो 100% सक्सेस मिल जाता है. ಸೊ ನೋಡಿ, ನಾನು ಯಾವುದು ಇದರಲ್ಲಿ ಮುಚ್ಚುಮರಿ ಮಾಡ್ತಾ ಇಲ್ಲ. ಪಕ್ಕ ನಿಮಗೆ ನಾನು ಯಾವ ಹೀಟ್ ಏರ್ ಇಟ್ಟಿದ್ದೀನೋ ಅದೇ ಥರ ಹೇಳ್ತಾ ಇದ್ದೀನಿ, ಅದ್ರ ಥರ ಕೆಲಸ ಕೂಡ ಮಾಡಿ. ಸೊ ಇದಾದಮೇಲೆ ಎಲ್ಲ ಬಾಲ್ಗಳನ್ನ ಕನ್ವರ್ಟ್ ಮಾಡಿಕೊಂಡು, ಸೊ ವಿಗ್ಗಿಂದ ಇದನ್ನು ಕ್ಲೀನಾಗಿ ಕ್ಲೀನ್ ಮಾಡಬೇಕು. ಎಷ್ಟು ಕ್ಲೀನ್ ಮಾಡ್ತೀರೋ ಅಷ್ಟು ನಿಮ್ಮ ಸೆಟ್ಟು ಆನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. आप कितना क्लीन करेंगे ना, उतना आपको चांसेस रहता है ऑन होने का. ओके, सो वेरी इम्पोर्टेंट है आपको क्लीन करने का. उसके बाद जो है आपका तार ब्रश में पूरा का पूरा एक बार ಕ್ಲೀನಿಂಗ್ करना है. तो ನಿಮ್ಮ ಮುಳ್ಳು ಬ್ರಷ್ಟಿಂದ ಒಂದ್ಸಲಿ ಎಲ್ಲ ಏನು ಮಾಡಬೇಕಾಗುತ್ತೆ, ಕ್ಲೀನಿಂಗ್ ಮಾಡಬೇಕಾಗುತ್ತೆ. ನೋಡಿ, ಫುಲ್ ಚಮಕ್ನ है, ऐसा ಕ್ಲೀನ್ करना है. ಅದಾದಮೇಲೆ ನಾವು ಏನು ಮಾಡೋಣ, ರ್ಯಾಮ್ ಬರೋಣ. ರ್ಯಾಮಲ್ಲಿರೋ ಗ್ಲೂನ ತೆಗಿಯೋಣ. ಸೊ 360 एयर इट्ಕೊಂಡಿದ್ದೀನಿ ನಾನಿಲ್ಲಿ. सो 360 एयर हमने रखा हुआ है. आराम से ये रैम का ऊपर आप कन्वर्ट करके इसको क्लीन कर सकते हैं. ಕನ್ವರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಕನ್ವರ್ಟ್ ಮಾಡಿ ಅದಾದಮೇಲೆ ಮುಳ್ಳು ಬ್ರಷಿಂದ ಕ್ಲೀನ್ ಮಾಡಿಬಿಟ್ಟು ಸೆಟ್ನ ಏನು ಮಾಡಬೇಕಾಗುತ್ತೆ, ಆನ್ ಮಾಡಬೇಕಾಗುತ್ತೆ. ಸೊ ಬ್ಲ್ಯಾಕ್ ಪೇಸ್ಟೆಡ್, ವೈಟ್ ಪೇಸ್ಟೆಡಲ್ಲಿ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ, ಡಬಲ್ ಡೆಕ್ಕರ್, ಸ್ಯಾಮ್ಸಂಗಲ್ಲಿರೋ ಡಬಲ್ ಡೆಕ್ಕರ್, ಇದರಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಏನಾದರೂ ಇದ್ದರೆ ನಮ್ಮನ್ನು ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ 100% ಹ್ಯಾಂಡ್ ಸ್ಕಿಲ್ ನಿಮಗೆ ಹೇಳ್ಕೊಡ್ಲಾಗುತ್ತೆ. ವಿತ್ ಸ್ಕೀಮ್ಯಾಟಿಕ್, ಫಾಲ್ಟ್ ಫೈಂಡಿಂಗ್, EMMC UFS ಪ್ರೋಗ್ರಾಮಿಂಗ್, ಈಸಿ ಅಟ್ಯಾಕ್ F54 ಬಾಕ್ಸ್ ಪ್ರೋಗ್ರಾಮಿಂಗ್, ಸೊ EMMC ಚೇಂಜ್, UFS ಚೇಂಜ್, ಸೊ ಎಲ್ಲನೂ ನಿಮಗೆ ಹೇಳ್ಕೊಡ್ಲಾಗುತ್ತೆ. ಸೊ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಓಕೆ, ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾವು CPU ಕ್ಲೀನ್ ಮಾಡ್ತಾಯಿದ್ದೀವಿ. ಎರಡು ಮಧ್ಯದಿರೋ ಕೆಪಾಸಿಟರ್ಗಳನ್ನ ನಾನು ರಿಮೂವ್ ಮಾಡಿದ್ದೀನಿ. ಅದು ಪ್ಯಾರಲಲ್ಲಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆ, ಯಾವುದೇ ಮೊಬೈಲಲ್ಲಾದರೂ ಕೆಪಾಸಿಟರ್ಗಳನ್ನ ನೀವು CPU ಕೆಪಾಸಿಟರ್ನ ರಿಮೂವ್ ಮಾಡಿ ಕೂಡ ಸೆಟ್ನ ಆನ್ ಮಾಡ್ಬೋದು. ಬಟ್ ಇದ್ದರೆ ತುಂಬ ಒಳ್ಳೆಯದು. ನಂತರ ಯೂನಿವರ್ಸಲ್ ಸ್ಟೆನ್ಸಿಲ್ ಮಾಡೋರಿಗೆ ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಸೇಮ್ ಸ್ಟೆನ್ಸಿಲ್ ಇದ್ದರೆ ಅವರಿಗೆ ರಿಮೂವ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಸೊ ನಾನಿವಾಗ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ. पूरा के पूरा हमने क्लीन कर लिया. क्लीन अच्छे से करना ज़रूरी पड़ता है, क्योंकि है ना, सो इतना क्लीन करेगा ना, उतना आपका ऑन होने के चांसेस बढ़ते जाएगा. ಸೊ ಎಷ್ಟು ಕ್ಲೀನ್ ಮಾಡ್ತಿರೋ ಅಷ್ಟು ನಿಮ್ಮ ಮೊಬೈಲ್ ಆನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. 100% ಕ್ಲೀನ್ ಮಾಡೋದು ಮುಖ್ಯ CPU ಬ್ಯಾಕ್ ಸೈಡಲ್ಲಿ. ಓಕೆ, ಕನೆಕ್ಟಿವಿಟಿಯಿಂದ ನಿಮ್ಮ ಸೆಟ್ಟು ಆನ್ ಆಗದೆ ಇರಬಹುದು. ಓಕೆ,
ಸೊ ನೋಡಿ ನಾನು ಎಷ್ಟು ಸರಿ ಕ್ಲೀನ್ ಮಾಡಿದ್ದೀನಿ ಅಂತ ಮೈಂಡಲ್ಲಿ ಕ್ಲೀನಿಂಗು ತುಂಬ ಇಂಪಾರ್ಟೆಂಟ್. ಸೊ ಅದೇ ಥರ ರ್ಯಾಮ್ ಕೂಡ ನಾವು ಇವಾಗ ಕನ್ವರ್ಟ್ ಮಾಡಿಬಿಟ್ಟು ಕ್ಲೀನಿಂಗ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕನ್ವರ್ಟ್ ಮಾಡಿ ಕ್ಲೀನ್ ಮಾಡಿ, ಸೊ ಮೂಲ್ ಬ್ರಷಿಂದ ಕ್ಲೀನಾಗಿ ಇದನ್ನು ಕ್ಲೀನು ಮಾಡ್ಕೊಬೇಕಾಗುತ್ತೆ. ಇದಾದಮೇಲೆ 3 ಪೀಸ್ಗಳನ್ನು ರೀಬಾಲಿಂಗ್ ಮಾಡಬೇಕು. ರೀಬಾಲಿಂಗಲ್ಲಿ ನನ್ನ ಟೆಂಪ್ರೇಚರ್ ಬಂದು 360. अपना टेम्परेचर रीबॉलिंग का 360 है. मैंने 861 DW को यूज़ किया हुआ है. ನಾನು 861 DWನ ಯೂಸ್ ಮಾಡಿದ್ದೀನಿ. 360ನ ನಾನೇನು ಮಾಡ್ತಾಯಿದ್ದೀನಿ, ಇದರಲ್ಲಿ ಇಡ್ತಾಯಿದ್ದೀನಿ. ಸೊ 100% ಬರಲಿಕ್ಕೆ 2 ಸರಿ PPDನ ಏನು ಮಾಡಬೇಕು, ಫಿಲ್ ಮಾಡಿ. ಸೊ ಬಾಲ್ ಡುಮ್ಗೆ ಚೆನ್ನಾಗಿ ಬರುತ್ತೆ. ಸೊ 100% बॉल आने के लिए आपको दो बार आपको PPD को फिल करना है. पक्का आपका मोटे मोटे अच्छे से बॉल बन जाता है. सो देखो एक ही बार में हमने बॉल बना दिया है. देखो अच्छे से ये बॉल बन गया है. ओके, सो एक बार उसके ऊपर हीट दे देंगे 360 में. उसके बाद रैम को भी रिवॉल्व करेंगे. ಇದಾದಮೇಲೆ ನಾವೇನು ಮಾಡೋಣ, ರ್ಯಾಮ್ ಕೂಡ रिवॉल्व ಮಾಡೋಣ. ನೋಡೋಣ ಏನಾಗುತ್ತೆ ಅಂತ. इसका भी सेम टू सेम आपको रिवॉल्विंग करना है PPD लगा के. ಇದನ್ನು ಸೇಮ್ ಟು ಸೇಮ್ ನೀವು PPD ಹಾಕ್ಬಿಟ್ಟು ನಾನು ಹೇಳಿರೋ ಥರ 2 ಸರಿ ಕ್ಲೀನಾಗಿ ದಪ್ಪನಾಗಿ PPDನ ಹಾಕ್ಬಿಟ್ಟು ರಿಬಾಲ್ ಮಾಡಬೇಕಾಗುತ್ತೆ. ಸೊ ಇದನ್ನು ಒಂದ್ಸರಿ ಮೇಲೆ ಹೀಟ್ ಕೊಟ್ಬಿಟ್ಟು ಇನ್ನೊಂದ್ಸಲಿ EMMCನ ಏನು ಮಾಡೋಣ, ರಿಬಾಲ್ ಮಾಡೋಣ. 3 ಪೀಸ್ ನಾವು ತೆಗೆದಿದ್ದೀವಿ. ಈ 3 ಪೀಸ್ನ ನಾವೇನು ಮಾಡಬೇಕಾಗುತ್ತೆ, ಕ್ಲೀನಾಗಿ ರೀಬಾಲ್ ಮಾಡಬೇಕಾಗುತ್ತೆ. ಇದು ಒಂದು IC ಮೇಲೆ ಒಂದು IC ಕೂರೋದ್ರಿಂದ ರೀಬಾಲಿಂಗು ಕ್ಲೀನಾಗಿ ಎಲ್ಲ ಒಂದೇ UN ಅಲ್ಲಿ ಬರಬೇಕಾಗುತ್ತೆ. ಸೊ ರೀಬಾಲಿಂग आपको एक ही UN में आना चाहिए. ಸೊ ನೋಡಿ, ऐसा काम आप भी सीख सकते हैं. आ जाइए SCT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ SCT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ. ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ನಿಮಗೆ ಬ್ಲ್ಯಾಕ್ ಪೇಸ್ಟೇಜ್, ಡಬಲ್ ಡೆಕ್ಕರ್, ವೈಟ್ ಪೇಸ್ಟೇಜಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದ್ದರೆ, ಸೊ ನಾನು ಮಾಡ್ತಾಯಿದ್ದೀನಿ ಆದರೆ ಸಕ್ಸಸ್ ಸಿಗ್ತಾ ಇಲ್ಲ, ರೇಟಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಇದ್ದರೆ, ನಾವು ಲೈವಾಗಿ ಮಾಡಿ ನಿಮ್ಮ ಕೈಯಿಂದನೇ ಮಾಡಿಸ್ತೀವಿ ಕೆಲಸನ. ಸೊ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. EMMC ಚೇಂಜ್, UFS ಚೇಂಜ್, ಡಬಲ್ ಡೆಕ್ಕರ್ ಪ್ರಾಬ್ಲಮ್ಮು, ಫಾಲ್ಟ್ ಫೈಂಡಿಂಗು, ಡೆಡ್ ಬೂಟ್ ರಿಪೇರಿಂಗು, ಸೆಕ್ಷನ್ ವೈಸ್ ಐಡೆಂಟಿಫಿಕೇಷನ್ ಆ್ಯಂಡ್ ಫಾಲ್ಟ್ ಫೈಂಡಿಂಗ್, ಸ್ಕೀಮ್ಯಾಟಿಕ್ ರೀಡಿಂಗ್, DC power supply reading with fault finding, 6 port reading with fault finding, leakage, shorting, ಇದನ್ನೆಲ್ಲ ಪ್ರಾಬ್ಲಮ್ ನನಗಿದೆ ಸರ್, ಮಾಡ್ತಾಯಿದ್ದೀನಿ ಕೆಲಸ ಆದರೆ ಸಕ್ಸಸ್ ರೇಟಿಂಗ್ ಸಿಗ್ತಾ ಇಲ್ಲ ಅನ್ನೋರು, ಸೊ ಏನು ಮಾಡ್ಬೋದು, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸು, ನಾವು ತೆಗೆದಿರೋ ಎಲ್ಲ 3 ಪೀಸ್ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಒನ್ ಬೈ ಒನ್ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ಸೊ ಈ ಥರ ಇನ್ಸ್ಟಾಲೇಷನ್ ಮಾಡಿದರೆ ನಿಮ್ಮ ಸೆಟ್ಟು 100% ಆನ್ ಆಗೋ ಚಾನ್ಸಸ್ಸು, ಪವರ್ ಸೆಕ್ಷನಿಂದ ಪ್ರಾಬ್ಲಮ್ ಇಲ್ಲ ಅಂದರೆ 100% ಸೆಟ್ಟು ಆನ್ ಆಗುತ್ತೆ. 90% ಆಫ್ ಕೇಸಸಲ್ಲಿ ಪವರ್ ಸೆಕ್ಷನ್ ಇವಾಗ ಬರ್ತಿರೋ ಮೊಬೈಲಲ್ಲಿ ಕಡಿಮೆ ಪ್ರಾಬ್ಲಮ್ ಬರೋದು, CPU ಇಂದನೇ ಜಾಸ್ತಿ ಕಂಪ್ಲೇಂಟ್ ಬರುತ್ತೆ. सो 90% केसेस में अभी पावर सेक्शन ख़राब होने का चांस बहुत कम है. ड्रॉप डाउन केस, यानी वाटर डैमेज केस, ये केसेस में ज़्यादा पावर सेक्शन ख़राब होता है. अदरवाइज़ बहुत कम है, क्योंकि ना डुअल पावर, ट्रिपल पावर डाला हुआ है. पावर सेक्शन ख़राब होने का चांसेस बहुत कम है. अभी ज़्यादा से ज़्यादा चांसेस CPU ड्राई सोल्डर एंड लीकेज में होता है. इसलिए आपको रिबॉलिंग अच्छे से करना इम्पोर्टेंट हो जाता है. ओके, ये मार्क को मैच करके लगाना पड़ेगा. ಸೊ ಇದನ್ನು ಮಾರ್ಕ್ನ ಮ್ಯಾಚ್ ಮಾಡಿ ನಾವೇನು ಮಾಡಬೇಕಾಗುತ್ತೆ, ಇಡಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಡಬಲ್ ಡೆಕ್ಕರ್ IC ಅಂದರೆ ಒಂದು IC ಮೇಲೆ ಒಂದು IC ಇಟ್ಬಿಟ್ಟು ಹೀಟ್ ಮಾಡಿಬಿಟ್ಟು ಸೆಟ್ನ ಆನ್ ಮಾಡೋದು. ಸೊ ಕನೆಕ್ಟಿವಿಟಿ ಕರೆಕ್ಟಾಗಿದ್ದರೆ ಸೆಟ್ ಆನ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ देखो फ्रेंड्स, ये डबल डेकर आपको देख रहा है, इतना ही हीट 340-60 एयर में मैंने इसको निकाल दिया, इसका अंदर बैठा दिया, तो पूरा उसी का अंदर होगा. ये हीट में आपको मैंने 861 DW को यूज़ किया. ये हीट में आपको CPU ख़राब होने का चांसेस बहुत कम है. आप एक बार ट्राई करके चेक कर लिए, नहीं हुआ है तो आप हमको कॉल करके आप पूछ सकते हैं. ओके, ಸೊ ಇವಾಗ ನೋಡೋಣ ಆಗಿದೆ. ಸೊ हो गया है, देखेंगे क्या होता, सेट ऑन होता या नहीं होता.
X3 Pro ಡಬಲ್ ಡಕ್ಕರ್ ರೀಬಾಲ್. ಓಕೆ, ಸೊ ಇವಾಗ ಆನ್ ಮಾಡ್ತಾ ಇದೀನಿ ಸೆಟ್. ಸೊ ನೋಡಿ ಫ್ರೆಂಡ್ಸ್, ಸೆಟ್ ಆನ್ ಆಗಿದೆ. ಸೊ ಡೆಡ್ ಮೊಬೈಲ್ ಅಂತ ಕೊಟ್ಟಿರೋದು ಡೀಲರ್. ಸೊ ಸೆಟ್ ಫುಲ್ ಆನ್ ಆಗಿದೆ ನೋಡಿ, पोको ಅಂತ ಬಂದಿದೆ. ನೋಡೋಣ फुल सेट ऑन होता इल्वा ಅಂತ. देखेंगे फ्रेंड्स फुल सेट ऑन होता है या नहीं होता, क्योंकि ना हमने अच्छे तरीके से इसका रीबॉल कर लिया है. तो हीट और एयर हमने बोला ना, इतना ही रखे तो 100% सक्सेस हो जाता है. देखो सेकंड लोगो भी आ गया ನೋಡಿ ಫ್ರೆಂಡ್ಸ್, ಎರಡನೇ ಲೋಗೋ ಕೂಡ ಬಂತು ನಮ್ದು. ಓಕೆ, ನೋಡ ಆನ್ ಆಗುತ್ತಾ ಅಂತ. ಸೊ ನೋಡಿ ಫ್ರೆಂಡ್ಸ್, ಸೆಟ್ ಫುಲ್ ಆನ್ ಆಗಿದೆ. ಬ್ರೈಟ್ನೆಸ್ ಕೊಡ್ತೀನಿ. ಹಾ ಬರ್ತದೆ, ಚಲೋ. ಸೊ ನೋಡಿ ಫ್ರೆಂಡ್ಸ್, ಸೆಟ್ ಫುಲ್ ಆನ್ ಆಗಿದೆ. ಓಕೆ, ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ ಎಕ್ಸಿಟಿ मोबाइल रिपेयरिंग ट्रेनिंग इंस्टीट्यूट बेंगलोर. आप भी ऐसा काम सीख सकते हैं. ಅದೇ ಎಕ್ಸಿಟಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಸೊ ನಿಮ್ ಕೈಯಲ್ಲಿ CPU MC ಎಲ್ಲ ತೆಗಿಸಿ ರೀಬಾಲ್ ಮಾಡಿಸಿ ಸೆಟ್ ಕೂಡ ಆನ್ ಮಾಡ್ತೀವಿ. ಡ್ಯಾಡ್ ಬೋರ್ಡ್ ರಿಪೇರಿಂಗ್, AFS EMMC ಪ್ರೋಗ್ರಾಮಿಂಗ್, ಸೊ ಸೆಕ್ಷನ್ ವೈಸ್ ಐಡೆಂಟಿಫಿಕೇಶನ್, ಫಾಲ್ಟ್ ಫೈಂಡಿಂಗ್, ಮತ್ತೆ ಸ್ಕೀಮ್ಯಾಟಿಕ್ ರೀಡಿಂಗ್, DC ಪವರ್ ಸಪ್ಲೈ ಪ್ಲಸ್ 6 ಪೋರ್ಟ್ ರೀಡಿಂಗ್. ಇದ್ರ ಮುಖಾಂತರವಾಗಿ ಸೆಟ್ ನ ಆಲ್ ಹೇಗ್ ಮಾಡೋದು, ಸೆಕ್ಷನ್ ವೈಸ್ ಕೆಲಸ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.